ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮನ ಕೈ ರುಚಿ ಎಷ್ಟು ಮಿಸ್ ಮಾಡ್ಕೋದಿರಾ? ಎಷ್ಟು ಸ್ಪೆಷಲ್? ತುಂಬಾ ಸ್ಪೆಷಲ್. ಯಾಕೆಂದ್ರೆ ನಾನು ಮನೆಗೆ ಯಾವಾಗ್ಲೂ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ನನ್ಗೇನ್ ಇಷ್ಟ ಅದನ್ನ ಮಾಡಿ ಮಾಡಿ ತಿನ್ನು ತಿನ್ನು ಅಂತ ಹೇಳ್ತಾರೆ. ಸೊ ನಮ್ಮ ಅಪ್ಪ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಮಟನ್ ಅಂತೂ ಫಸ್ಟ್ ಕ್ಲಾಸ್. ಅಪ್ಪ ಅಮ್ಮನನ್ನ ಖುಷಿಯಾಗಿ ಇಟ್ಕೊಳ್ಳೋದೇ ನನ್ನ ಜೀವನದ ಉದ್ದೇಶ. ಅದು ಬಿಟ್ರೆ ಬೇರೆ ಯಾವ್ದು ನನಗೆ ಕಾಣಿಸಲ್ಲ. ನಾನು ಯಾವತ್ತೂ ಶಾಪಿಂಗ್ ಹೋಗ್ಬೇಕು, ಈ ಬಟ್ಟೆ ತಗೋಬೇಕು, ಆ ಬಟ್ಟೆ ತಗೋಬೇಕು, ಆ ತರ ಮೈಂಡ್ ಅಲ್ಲಿ ಹೋಗೋದೇ ಇಲ್ಲ. ಈ ದುಡ್ಡನ್ನ ನಾನು ಸೇವ್ ಮಾಡಿದ್ರೆ ನಮ್ಮ ಅಮ್ಮಂಗೆ ಏನಾದ್ರು ಕೊಡ್ಸ್ಬೋದು, ನಮ್ಮ ಅಪ್ಪಂಗೆ ಏನಾದ್ರು ಕೊಡ್ಸ್ಬೋದು, ಯಾವ್ದೋ ಒಂದು EMI ಕಟ್ಟೋದಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ತರ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಸೊ ಸಾರಿ, ನಾನು ತುಂಬಾ ಎಮೋಷನಲ್. ಓಕೆ, ಪ್ರತಿಯೊಬ್ಬರಲ್ಲೂ ಈ ಭಾವನೆ ಇದ್ದೇ ಇರುತ್ತೆ. ಇಟ್ಸ್ ಓಕೆ, ಹಂಚ್ಕೊಳ್ಳಿ. ಸೊ ನಾನು ಎಷ್ಟು ವರ್ಷ ಬದುಕಿರ್ತೀನೋ ಅಷ್ಟು ವರ್ಷ ನಿಮ್ ಸೇವೆ ಮಾಡ್ತಾ ಇರ್ಬೇಕು ಅಷ್ಟೇ. ನಿಮ್ಮ ತಂದೆ ತಾಯಿಯು ಈಕ್ವಲಿ ಲಕ್ಕಿ ನಿಮ್ಮಂತ ಮಗಳನ್ನ ಪಡೆಯೋದಕ್ಕೆ. ಚಿಕ್ಕ ವಯಸ್ಸಿಂದ ಅವರು ನಾವು ಇವತ್ತು ಈ ವೇದಿಕೆನಲ್ಲಿ ಇದೀವಿ, ನಾವು ಸಾಧಕರು ತರ ನಮಗ್ ಫೀಲ್ ಆಗಬಹುದು ಯಾವಾಗಾದ್ರೂ ನಮ್ಮನ್ನ ಹೊರಗಡೆ ಜನ ರೆಕಗ್ನೈಸ್ ಮಾಡಿದಾಗ. ಬಟ್ ಆಕ್ಚುಲಿ ಸಾಧಕರು ನನ್ನ ತಂದೆ ತಾಯಿ, ಎಲ್ಲರ ತಂದೆ ತಾಯಿ ಕೂಡ. ಯಾಕೆ ಅಂತಂದ್ರೆ ಅವ್ರೊಂದು ಹಳ್ಳಿನಲ್ಲಿ ಇದ್ದವರು, ನಾವು ಲಂಬಾಣಿಸ್. ಅಪೇಕ್ಷಾ ಅವರ ತಾಯಿ, ಅವರ ತಂದೆ, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ನೀವ್ ಹೇಳಿ, ಮಗಳು ನಿಮ್ ಬಗ್ಗೆ ಬಹಳ ಹೆಮ್ಮೆ ಪಡ್ತಿದ್ರು. ಹೆಣ್ಣು ಅಂದ್ರೆ ತುಂಬಾ ಹಿಂದೇಟ್ ಹಾಕ್ತಿದ್ರು ಮೊದ್ಲು. ಯಾವುದೇ ರೀತಿಯ ಶಿಕ್ಷಣ ಆಗ್ಲಿ ಏನೇ ಇರ್ಲಿ, ನಾವು ಅಷ್ಟೇ ಮುಂದೆ ಬರ್ಬೇಕು, ಯಾವ್ದ್ರಲ್ಲೂ ಒಂದು ಸಾಧಿಸಿ ತೋರಿಸ್ಬೇಕು ಅಂತ ಆಸೆ ಇತ್ತು. ಆದ್ರೆ ಆ ಕ್ಷಣಗಳು ನಮ್ಮಲ್ಲಿಯೇ ಉಳಿದು ಹೋಯಿತು. ಆದ್ರೆ ನನ್ನ ಮಗಳು ಈಗ ಈ ಮಟ್ಟದಲ್ಲಿ ಇಷ್ಟರವರೆಗೆ ಬಂದಿದ್ದಾಳಲ್ಲ, ಅದು ನನ್ಗೆ ಮರೆಯದಂತಹ ಅನುಭವ. ದೇವರು ಇಂಥ ಮಗಳನ್ನು ಕೊಟ್ಟದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೇ ಮೊದಲ ಬಾರಿ ನಾನು ಈ ಸ್ಟೇಜ್ಗೆ ಬಂದಿರೋದು. ಇದಕ್ಕೆ ಕಾರಣ ನನ್ನ ಮಗಳೇ ಅಮೃತ ಡಿ ನಾಯಕ್ ಹಾಗೂ ಪ್ಲಸ್ ಅಪೇಕ್ಷಾ. ಸೋ ಸ್ವೀಟ್. ನಿಮ್ ಮಗಳು ಈಗ ತರ ಹೇಳ್ತಾ ಇದ್ರು, ನಮ್ಮ ಮನೇಲಿ ಅಮ್ಮ ಅಲ್ಲ ಅಪ್ಪನೇ ಅಡಿಗೆ ಮಾಡೋದು ಅಂತ. ಅವಳ ಮನೆಗೆ ಬಂದ್ರೆ ನಮಗೊಂದು ಹಬ್ಬ ಸರ್, ಹಬ್ಬ. ಅದಕ್ಕೆ ನನ್ ಖುಷಿ ಊಟ ಅಡಿಗೆ ಮಾಡೋದು. ವೆರಿ ನೈಸ್ ಸರ್. ರವಿ ಸರ್, ಮನಸ್ಸಲ್ಲಿ ಕಣ್ಣೀರಿಗಿಂತ ದೊಡ್ಡ ಭಾರ ಯಾವುದೂ ಇಲ್ಲ. ಅದು ಇವತ್ತು ಇಳಿತು ಅವ್ರ ಫ್ಯಾಮಿಲಿಯಲ್ಲಿ, ಬಂತು. ನನಗೆ ಈ ನಿಮ್ಮ ಪೇರೆಂಟ್ಸ್ ಬಂದು ಅವರು ಹತ್ತಿದ್ದು, ಅವ್ರ ಭಾವನೆ ನೀವು ಹತ್ತಿದ್ದಲ್ಲ ಇದೆಯಲ್ಲ, ಅದು ದಟ್ ಈಸ್ ಹ್ಯಾಪಿಯೆಸ್ಟ್ ಮೂಮೆಂಟ್ ದರ್ಶನ್ ಕುಡ್ ಗಿವ್ ಯು ಟುಡೇ. ಥ್ಯಾಂಕ್ ಯು ದರ್ಶನ್. ಈಗ ನಿಮ್ಮ ಹೇಳಿದ ತಕ್ಷಣ ನನಗೆ ನೆನಪಾಗಿದ್ದೇನು ಗೊತ್ತಾ, ನನಗೆ ನಾನು ಶೂಟಿಂಗ್ ಒಂದೊಂದ್ಸರಿ ಒಂದು ತಿಂಗಳಾದ್ರೂ ಮನೆಗೆ ಬರ್ತಿರ್ಲಿಲ್ಲ. ನನಗೆ ಮನೆ ಅಂದರೆ ಏನನ್ನೋದೇ ಗೊತ್ತಿಲ್ಲ, ನನಗೆ ಫ್ಯಾಮಿಲಿ ಎಮೋಷನ್ಸ್ ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಬರೀ ಸಿನಿಮಾ. ನಮ್ಮ ಅಪ್ಪ ಕಾಯೋರು. ನಮ್ಮ ಮನೇಲಿ ಸ್ಯಾಟರ್ಡೆ ಆದರೆ ನಾನ್ ವೆಜಿಟೇರಿಯನ್ ಮಾಡಲ್ಲ, ಅಮ್ಮ ತುಂಬ ಸ್ಟ್ರಿಕ್ಟು. ಬಟ್ ನಾನು ಬರೋದು ಸ್ಯಾಟರ್ಡೆ ಆಗ್ಬಿಡೋದು ಒಂದೊಂದ್ಸರಿ. ನಮ್ಮಪ್ಪ ನನಗೆ ತಲೆ ಮಾಂಸ ಇಷ್ಟ ಅಂತ ಹೇಳಿ ಅವರೇ ಹೋಗಿ ತಲೆ ಮಾಂಸ ತಂದು ಅಡುಗೆ ಮಾಡು, ನನ್ನ ಮಗನಿಗಿಂತ ಏನು ಸ್ಯಾಟರ್ಡೆ ದುಡ್ದಲ್ಲ ಅಂತೇಳಿ ಅಡುಗೆ ಮಾಡಿಸಿ ಬ್ರೆಡ್ ಮಾಡಿಸಿ ರಾತ್ರಿ 11 ಗಂಟೆ 12 ಗಂಟೆ ಆದರೂ ಕೂಡ ನಮ್ಮಪ್ಪ ಅದನ್ನ ಟೇಬಲ್ ಎದುರುಗಡೆ ಇಟ್ಕೊಂಡು ಹಿಂಗೆ ಕೂತಿರೋರು. ನಾನು ಬಂದು ನನಗೆ ತಿನ್ಸೋವರೆಗೂ ಬಿಡ್ತಿರ್ಲಿಲ್ಲ ಅವರು. ಸೊ ಈ ಥರ ವಿ ವಿಲ್ ಡೆಫಿನೆಟ್ಲಿ ಮಿಸ್ ಆಲ್ ದಿಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.